ಗೈಸ್ ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ಗೈಸ್, ಅರ್ಜಿ ದಿನಾಂಕ ವಿಸ್ತರಣೆ ಆಗಿದೆ. ನೋಡ್ಬೋದು, ಎಲ್ಲ ತುಂಬ ಜನ ಕೇಳ್ತಾ ಇದ್ದೀರಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3991 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ PC ಏನು ನೋಟಿಫಿಕೇಷನ್ ಆಗಿತ್ತೋ ಅದು ತುಂಬ ಜನ ಕೇಳ್ತಾ ಇದ್ದೀರಿ. ಅದು ಎಕ್ಸ್ಟೆಂಡ್ ಆಗಬೇಕು ನಮ್ಮ ಅಪ್ಲಿಕೇಶನ್ ಹಾಕಿಲ್ಲ, ನಮಗೆ ಟೆಕ್ನಿಕಲ್ ಇಶ್ಯೂ ಆಗಿದೆ, ಸರ್ವರ್ ಪ್ರಾಬ್ಲಮ್ ಬರ್ತಿದೆ, ಅದು ಇದು ಸಮಸ್ಯೆಗಳನ್ನು ತುಂಬ ಹೇಳ್ತಾಯಿದ್ರಿ. ಬಟ್ ಅದು ಎಕ್ಸ್ಟೆಂಡ್ ಆಗಲಿಲ್ಲ. ಬಟ್ ಇವಾಗ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಗೈಸ್, ಅದನ್ನ ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಗುಡ್ ನ್ಯೂಸ್, ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ನೋಡ್ಕೋಬೋದು. ಆನ್ಲೈನ್ ಅರ್ಜಿ ಸಲ್ಲಿಕೆ ಹಾಗೂ ಶುಲ್ಕ ಪಾವತಿ ದಿನಾಂಕವನ್ನು ವಿಸ್ತರಿಸಲಾಗಿದೆ. ನವೀನ ದಿನಾಂಕ ಪ್ರಕಟ ಅಂದರೆ ಹೊಸ ದಿನಾಂಕ ಪ್ರಕಟ ಆಗಿದೆ. ಅರ್ಜಿ ಸಲ್ಲಿಕೆ ಮತ್ತು ಶುಲ್ಕ ಪಾವತಿ ಅಂತಂದರೆ 8/7/2026 ಅರ್ಜಿ ಸಲ್ಲಿಕೆ ಮತ್ತು ಶುಲ್ಕ ಪಾವತಿ ಮಾಡೋಕ್ಕೆ ಅವಕಾಶ ಇರ್ತದೆ. ಅಲ್ಲಿಂದ ನಿಮಗೆ 4 ಗಂಟೆ ಓಕೆ 8/7/2026 ನೀವು ಅಪ್ಲಿಕೇಶನ್ನ ಅರ್ಜಿ ಸಲ್ಲಿಸ್ಬೋದು. ಈಗಾಗಲೇ ನೀವೇನಾದ್ರು ಅಪ್ಲಿಕೇಶನ್ ಸಲ್ಲಿಸಿದ್ರಪ್ಪ ಅಂತಂದರೆ ಅರ್ಜಿಗಳನ್ನ ತಿದ್ದುಪಡಿ ಮಾಡೋಕ್ಕೂ ಕೂಡ ಎಡಿಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. 9ರಿಂದ ಸ್ಟಾರ್ಟ್ ಆಗುತ್ತೆ. 9/7/2026ರಿಂದ 12/7/2026 ನಿಮಗೆ ಈಗಾಗಲೇ ಅರ್ಜಿ ಸಲ್ಲಿಸಿದರೆ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ. ನೋಡಿ, ತುಂಬ ಜನ ಕೇಳ್ತಾಯಿದ್ದೀರಿ ಏನಪ್ಪ ಅಂತಂದರೆ ನಮಗೆ ಎಡಿಟ್ ಆಪ್ಷನ್ ಬೇಕು. ಯಾಕಂತಂದರೆ ನಮ್ಮದು ಆಧಾರ್ ಕಾರ್ಡ್ ಸರಿ ತೊಗೊಂಡಿಲ್ಲ, ಆಮೇಲೆ ರೇಷನ್ ಕಾರ್ಡ್ ಸರಿ ತೊಗೊಂಡಿಲ್ಲ, ಕ್ಯಾಸ್ಟ್ ಸರಿ ತೊಗೊಂಡಿಲ್ಲ, ಆಮೇಲೆ ನಾವು ಕಡ್ಡಾಯ ಕನ್ನಡಲ್ಲಿ ಅಲ್ಲಿ ರಾಂಗ್ ಮಾಡಿದ್ದೀವಿ, ಮತ್ತು ಏನೇನೋ ಸಮಸ್ಯೆ ಹೇಳಿದ್ರಿ. ಹಾಗಾಗಿ ಪರಿಹಾರ ಸಿಕ್ಕಿದೆ, ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ, ನೆಕ್ಸ್ಟ್ ನೋಡ್ಕೋಬೋದು. ಈಗಾಗಲೇ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳಿಗೆ ಮಾತ್ರ ತಿದ್ದುಪಡಿಗೆ ಅವಕಾಶ ಕೊಡ್ತಾರೆ. ಸೊ 8ನೇ ತಾರೀಕಿಗೆ ಇದೆ ಅಂಥೇಳಿ ಅಲ್ಲಿವರೆಗೂ ವೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನೋಡಿ, 8ನೇ ತಾರೀಕಿಗೆ ಸಿಕ್ಕಿದ್ದು ಹೋಗಿದ್ದು, ಅಲ್ಲಿವರೆಗೂ ವೇಟ್ ಮಾಡೋಕ್ಕೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ ಇವಾಗ ಡೇಟ್ ನೋಡಿ 3ನೇ ತಾರೀಕು. ಸ್ವಲ್ಪ ನಿಮಗೆ ಎಕ್ಸ್ಟೆಂಡ್ ಆಗಿದೆ, 1 ವಾರ ಅಷ್ಟೇ. ಉಳಿಕೆ ಮೂಲದ ಹುದ್ದೆಗಳು ನೋಡ್ಕೋಬೋದು ನೀವು. ಎಷ್ಟಿದೆ ಅಂತಂದರೆ 2,80,216 ಹುದ್ದೆಗಳು. ಇನ್ನು ಕಲ್ಯಾಣ ಕರ್ನಾಟಕ ಅಂತಂದರೆ 59,309 ಹುದ್ದೆಗಳು ಇನ್ನು ಖಾಲಿ ಇರ್ತವೆ. ಪ್ರಮುಖ ಸೂಚನೆ ಅಂತಂದರೆ ಇನ್ನೂ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 8 ಜುಲೈ 2026 ಒಳಗಡೆ, ಅದು ಸಂಜೆ 4 ಗಂಟೆ ಒಳಗೆ ಎಂಡ್ ಆಗ್ತದೆ. ಈಗಾಗಲೇ ಅರ್ಜಿ ಸಲ್ಲಿಸಿರೋರು 9ರಿಂದ 12 ಜುಲೈ 9ರಿಂದ 12 ಅಂತಂದರೆ ಒಂದು 3 ದಿನ ನಿಮಗೆ ಟೈಮ್ ಕೊಡ್ತಾರೆ. ಓಕೆ, ಅಷ್ಟರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ತಿದ್ದುಪಡಿ ಮಾಡ್ಕೋಬೋದು. ಅದು ಸಮಸ್ಯೆ ಇತ್ತಂದರೆ ತಿದ್ದುಪಡಿ ಮಾಡ್ಕೊಳ್ಳಿ. ಸೊ ಇದು ಅಪ್ಲಿಕೇಶನ್ ನೀವು ಹಾಕಿದವರು ಚಿಂತೆ ಮಾಡ್ಕೋಕೆ ಹೋಗ್ಬೇಡ್ರಿ. ಎಲ್ಲ ಕರೆಕ್ಟ್ ಇದ್ದರೆ ಮುಗೀತು. ಯಾಕಂದರೆ ತುಂಬ ಜನ ಹೇಳ್ತಿದ್ದಾರೆ ನಿಮ್ಗೆ ಓದೋಕ್ಕಾಗ್ತಿಲ್ಲ, PC ಓದೋಕ್ಕಾಗ್ತಿಲ್ಲ, ಎಡಿಟ್ ಆಪ್ಷನ್ ಕೊಡಿಸಿ ಅಂತ ಹೇಳ್ತಿದ್ರು. ಸೊ ಇವಾಗ ಎಲ್ಲ ಹೋರಾಟ ಮಾಡಿಕಿಸಿಂದ ನಿಮಗೆ ಎಡಿಟ್ ಆಪ್ಷನ್ ಕೊಡಿಸಿದ್ದಾರೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿಯಾಗಿದ್ದರೆ ಒಂದು ಲೈಕ್ ಕೊಡಿ. ಕಮೆಂಟಲ್ಲಿ ನಿಮ್ಗೆ ಮತ್ತೇನಾದ್ರು ಡೌಟ್ ಇತ್ತಂದರೆ, ಅದು ಇದು ಏನು ಸಮಸ್ಯೆ ಇತ್ತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.